ಏನು ಎಂಗೇಜ್ಮೆಂಟ್ ಆಗಿರೋ ಹುಡುಗ ಅಂದ್ರೆ ಅವಳ ಫಿಯಾನ್ಸಿನ ಹಳೆ ಬಾಯ್ ಫ್ರೆಂಡ್ ಜೊತೆ ಸೇರಿ ಸಾಯಿಸಿದ್ರ. ಹೌದು, ಕೇತನ್ ಅಗರ್ವಾಲ್ ಅನ್ನೋ ಹುಡುಗ 26 ವಯಸ್ಸಿನ ಹುಡುಗ. ಇವನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ, ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿರ್ತಾನೆ, ತುಂಬಾ ರಿಚ್ ಆಗು ಇರ್ತಾನೆ. ಇವರ ತಂದೆ ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಈತ 22 ವರ್ಷದ ಸಿಯಾ ಗೋಯಲ್ ಅನ್ನೋ ಹುಡುಗಿನ ಎಂಗೇಜ್ಮೆಂಟ್ ಕೂಡ ಆಗಿರ್ತಾನೆ. ಇವರ ಮದುವೆ ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ಉದಯ್ಪುರಲ್ಲಿ 17 ಕೋಟಿ ವೆಚ್ಚದಲ್ಲಿ ಮದುವೆ ಆಗ್ಬೇಕಂತ ಪ್ಲಾನ್ ಕೂಡ ಮಾಡಿರ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ಮದುವೆ ಆಗುವಂತಹ ಜಾಗ. ಕೇತನ್ ಸಿಯಾನ ತುಂಬಾನೇ ಲವ್ ಮಾಡ್ತಿರ್ತಾನೆ, ಆದ್ರೆ ಮುಕ್ತೆ ಬೇರೆ. ಸಿಯಾ ಬೇರೆ ಹುಡುಗನ ಲವ್ ಮಾಡ್ತಿರ್ತಾಳೆ. ಆ ಹುಡುಗನ ಹೆಸರೇ ಚೇತನ್. ಅವಳ ಬಾಯ್ ಫ್ರೆಂಡ್ಗೋಸ್ಕರ ಕೇತನ್ನ ಕೊಲೆ ಮಾಡೋದಕ್ಕೂ ರೆಡಿ ಇತ್ತು, ಆದ್ರೆ ಮುಗ್ಧ ಕೇತನ್ಗೆ ಅದು ಗೊತ್ತೇ ಇರ್ಲಿಲ್ಲ. ಕೇತನ್ ಬಂದ್ಬಿಟ್ಟು ಸಿಯಾ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿರ್ತಾನೆ. ಆದ್ರೆ ಸಿಯಾ ಬಂದು ಅವನ ಮರ್ಡರ್ನ ಪ್ಲಾನ್ ಮಾಡಿರ್ತಾಳೆ, ಅದು ಹಳೆ ಬಾಯ್ ಫ್ರೆಂಡ್ ಜೊತೆ. ಕೇತನ್ ಮತ್ತು ಸಿಯಾ ಇಬ್ರು ಕೂಡ ಲೋಹಾಗಢ್ ಫೋರ್ಟ್ಗೆ ಟ್ರೆಕ್ಕಿಂಗ್ಗೆ ಅಂತ ಹೋಗ್ತಾರೆ. ಅಲ್ಲಿ ಅವಳ ಬಾಯ್ ಫ್ರೆಂಡ್ ಚೇತನ್ ಕೂಡ ಬಂದಿರ್ತಾನೆ. ಸಿಯಾ ಚೇತನ್ ಜೊತೆ ಸೇರ್ಕೊಂಡು ಕೇತನನ್ನ ನೂಕಿ ಸಾಯಿಸ್ತಾಳೆ. ಇದನ್ನ ಆಕ್ಸಿಡೆಂಟ್ ಅಂತ ಕೂಡ ಬಂದು ಹೇಳ್ತಾಳೆ. ಇದನ್ನ ಎಲ್ಲ ಕೂಡ ನಂಬ್ಕೊಂಡಿರ್ತಾರೆ. ಆದ್ರೆ ಕೇತನ್ ಅಪ್ಪ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಹಾಗೆ CCTV ಫೋಟೇಜ್ ಎಲ್ಲ ತಗ್ಸಿ ಇವಳೇ ಅವನನ್ನ ಕೊಲೆ ಮಾಡಿದ್ದು, ಅವಳ ಪ್ರಿಯತಮನ ಜೊತೆ ಸೇರ್ಕೊಂಡು ಕೊಲೆ ಮಾಡಿದ್ದು ಅಂತ ಪ್ರೂವ್ ಮಾಡ್ತಾರೆ. ಯಾವುದೇ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರಾದ್ರೂ ಲವ್ ಮಾಡ್ತಿದ್ರೆ ಮನೇಲಿ ಬಂದು ಹೇಳಿ. ಅದ್ ಬಿಟ್ಬಿಟ್ಟು ನಿಮ್ಗೆ ಯಾವ್ದೋ ಹುಡುಗ ನಿಮ್ಗೆ ಗೊತ್ತಿಲ್ಲದಿರೋ ಹುಡುಗನ ಸಾಯಿಸೋದು, ನಿಮ್ ಪ್ರೀತಿಗೋಸ್ಕರ ಬಲಿ ತಗೊಳ್ಳೋದು ಅದು ತಪ್ಪು ಅಂತ ನಾನು ಹೇಳ್ತೀನಿ.